ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರೇ ಒಬ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಅನಂತ್ ಕುಮಾರ್ ಹೆಗಡೆ ಅಂತ. ಅವ್ರು ಏನಂದ್ರು, ನಾವು ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಅವ್ರು ಹೇಳಿದ್ರೆ ತಮ್ಗೆಲ್ಲ ಗೊತ್ತಿರೋದು ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮ ನಡೆಯಕ್ ಸಾಧ್ಯ ಆಗ್ತಾ ಇಲ್ಲ, ನೀವು ಅಲ್ಲಿ ಕೂರಕ್ ಸಾಧ್ಯ ಆಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ ಕರ್ತವ್ಯ ಧರ್ಮ ಅಂತ ತಾನೇ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನರಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು, ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಸಾಹೇಬ್ರೆ, ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು, ನನ್ನ ಆತ್ಮೀಯರು, ಸಚಿವರಾದಂತ G ಪರಮೇಶ್ವರ್ ಅವರೇ, ನನ್ನ ಆತ್ಮೀಯರು, ಪಕ್ಷದ ಮುಖಂಡರಾದಂತ ಮಾಜಿ ಲೋಕಸಭಾ ಸದಸ್ಯರಾದಂತ DK ಸುರೇಶ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ಹೌಸಿಂಗ್ ಬೋರ್ಡ್ ಚೇರ್ಮನ್ ಆದಂತ ಶಿವಲಿಂಗೇಗೌಡ್ರೆ, ನಮ್ಮ ಪಕ್ಷದ ಮುಖಂಡರು ಆತ್ಮೀಯ ಆದಂತ HM ರೇವಣ್ಣ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಶಾಸಕರಾದಂತ ಶಿವಣ್ಣ ಅವರೇ, ನನ್ನ ಆತ್ಮೀಯ ಸ್ನೇಹಿತ ತಮ್ಮ ಆದಂತ ಶಾಸಕರಾದಂತ ಪ್ರಸಾದ್ ಅಬ್ಬಯ್ಯ ಅವರೇ, ಇನ್ನೊಬ್ರು ಆತ್ಮೀಯರು MLA ಆದಂತ ಕೃಷ್ಣಪ್ಪಣ್ಣ ಅವರೇ, ಆತ್ಮೀಯರು ನಮ್ಮ ಪಕ್ಷದ ಮುಖಂಡರಾದ MLA ಆದಂತ ಪೊನ್ನಣ್ಣ ಅವರೇ, MLC ಆದಂತ ರಾಮೋಜಿ ಗೌಡ್ರೆ, ಇನ್ನೊಬ್ರು ಆತ್ಮೀಯ ಸ್ನೇಹಿಯಾಗಿ ಬಹಳ ವರ್ಷದಿಂದ ಈ ಭಾಗದಲ್ಲಿ ಒಂದ್ ಕನ್ಸಿತ್ತು, ಆ ಕನ್ಸನ್ನ ನೆನ್ಸಾಗಿದೆ ಅಂತ ನಾನ್ ಭಾವಿಸ್ತಾ ಇದ್ದೀನಿ. ನಮ್ಮ ಸ್ಲಮ್ ಬೋರ್ಡ್ KSB ವತಿಯಿಂದ ನಾವು ಅಕ್ವಿಷನ್ ಮಾಡುವಾಗ 3974 ಎಕರೆ ಅಕ್ವಿಷನ್ ಮಾಡ್ಕೊಂಡಿದ್ವಿ. ಅವಾಗ ರೈತರು ಬಂದು ಅಕ್ವಿಷನ್ ಮಾಡೋದು ನಮ್ಗೇನು ಅಭ್ಯಂತರ ಇಲ್ಲ, ಇಲ್ಲಿ ನಮ್ ಒಂದೇ ಕಂಡೀಷನ್, ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗ್ಬೇಕಾಗ್ತದೆ, ಅದ್ರ ಜೊತೆಲಿ ಒಂದು ಸ್ಕೂಲ್ ಆಗ್ಬೇಕಂತ ಒಂದು ಕಂಡೀಷನ್ ಇಟ್ಟು ರೈತರು ಅವತ್ತು ಒಪ್ಕೊಂಡಿದ್ದು 2020. ನಮ್ಮ ಲೋಕಸಭಾ ಸದಸ್ಯರಾದಂತ ಮಾಜಿ ಸದಸ್ಯರಾದಂತ DK ಸುರೇಶ್ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ರು. ಬಿಜೆಪಿ ಕಾಲದಲ್ಲಿ ಸೋಮಣ್ಣ ವಸತಿ ಸಚಿವರುವಾಗ ಬಹಳ ಪ್ರಯತ್ನ ಮಾಡಿದ್ರು, ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡ್ಬೇಕಂತ. ಅದಾಗ್ಲಿಲ್ಲ. ನಮ್ಮ ಸರ್ಕಾರ 2023 ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ವಸತಿ ಮಂತ್ರಿ ಆದ್ಮೇಲೆ ನನ್ನ ಅನ್ಸಿಗೆ 16 ಬಾರಿ ಇಲ್ಲ 100 ಬಾರಿ ಬಂದು ನನ್ ಒತ್ತಡ ಮಾಡಿ DK ಸುರೇಶ್ ಅವರು ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗ್ಲೇಬೇಕಂತ ಹೇಳ್ಬಿಟ್ಟು ಇವತ್ತು ಒತ್ತಡ ಮಾಡಿ ಇವತ್ತು ಏನು ಗುದ್ಲಿ ಪೂಜೆನ ಮಾಡಿದ್ದಾರೆ, ಇವತ್ತು ನಾವು ಮಾಡಿದ್ದೀವಿ. ಅದು ಟೋಟಲ್ ಕ್ರೆಡಿಟ್ ನನ್ನ ಮಾಜಿ ಲೋಕಸಭಾ ಸ್ನೇಹಿತರು, ನಮ್ಮ ನಾಯಕರಾದಂತ DK ಸುರೇಶ್ ಅವ್ರಿಗೆ ಹೋಗ್ಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಶಿವಣ್ಣನು ಯಾವಾಗ ಬರ್ತಾ ಇದ್ರು, ಆವಾಗ ಶಿವಣ್ಣನ ಜೊತೆಯಲ್ಲಿ ಬಂದು ನಾವು ರೈತರಿಗೆ ಮಾತನ್ನ ಕೊಟ್ಟಿದ್ದೀವಿ, ಈ ಸ್ಟೇಡಿಯಂ ಆಗ್ಲೇಬೇಕಂತ ಹೇಳ್ಬಿಟ್ಟು ಒತ್ತಡ ಮಾಡಿ ಇವತ್ತು ಒಂದು ಕನ್ಸಿತ್ತು, ಆ ಕನ್ಸನ್ನ ನಾವು ನೆನ್ಸ್ ಮಾಡಿದೀವಿ ಅಂತ ಹೇಳಕ್ ಬಯಸ್ತಾ ಇದೀವಿ. ಅದ್ರ ಜೊತೆಯಲ್ಲಿ ಒಂದು ಸ್ಕೂಲ್ ಆಗ್ಬೇಕಂತನೂ ಈಗ ಮಾಜಿ ಲೋಕಸಭಾ ಸದಸ್ಯ ಆದಂತ DK ಸುರೇಶ್ ಅವರು ಕೇಳಿದ್ದಾರೆ. ಅದಕ್ಕೂ ಒಂದು 10 ಎಕರೆ ರಿಸರ್ವ್ ಮಾಡ್ಬಿಟ್ಟು ಆ ಸ್ಕೂಲ್ ಅನ್ನ ಮಾಡ್ತೀವಂತ ಮಾತನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಲಿ ಇವತ್ತು ಸ್ಟೇಡಿಯಂ ಗುದ್ಲಿ ಪೂಜೆ ತಮಗೆಲ್ಲ ಗೊತ್ತಿದ್ದಂಗೆ 100 ಎಕರೆದಲ್ಲಿ ಇವತ್ತು ಈ ಸ್ಟೇಡಿಯಂ ಆಗ್ತಾ ಇರೋದು. 100 ಎಕರೆದಲ್ಲಿ 943 ಕೋಟಿ ವೆಚ್ಚದಲ್ಲಿ ಇವತ್ತು ಸ್ಟೇಡಿಯಂ ಆಗ್ತಾ ಇರೋದು. GST ಬಿಟ್ಟಿ GST 18% ಇನ್ಕ್ಲೂಡ್ ಮಾಡ್ಕೊಂಡ್ರೆ ಕನಿಷ್ಠ 1200 ಕೋಟಿ ಆಗ್ತದೆ. ಬರೆಯಲ್ಲಿ ನನ್ನ ಅನಿಸಿಕೆ ಇಡೀ ದೇಶದಲ್ಲಿ ದೊಡ್ಡ ಯಾವ್ದನ್ನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದೆ ಅಂದ್ರೆ ಅದು ಗುಜರಾತ್ ಬಿಟ್ರೆ ನನ್ಗೆ ಇವತ್ತು ಬಹಳ ಸಂತೋಷನ ತಂದಿರೋದಂದ್ರೆ ಇವತ್ತು 2ನೇ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ 2ನೇ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ 80,000 ಕೆಪಾಸಿಟಿ ಇದು ಇಲ್ಲಿ ಆಗ್ತಾ ಇರೋದು ನನಗೆ ತುಂಬಾ ಸಂತೋಷನ ತಂದಿದೆ.